ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹು ಮಂದಿಗೆ ತಿಳಿದಿರುವ ಕಥೆಗಳಲ್ಲಿ ಒಂದು ಶ್ವೇತಕೇತು ಮತ್ತು ಉದ್ದಾಲಕನ ಕಥೆ. ನಿಜಕ್ಕೂ ಈ ಕಥೆ ಓರ್ವ ಮನುಷ್ಯನ ಬದುಕಿಗೆ ದಾರಿದೀಪವಿದ್ದಂತೆ. ಮನುಷ್ಯನ ಕರ್ತವ್ಯವೇನು, ನಾನು ಅಂದರೆ ಯಾರು, ಈ ಕರ್ಮಾನುಫಲಗಳಲ್ಲಿ ನಮ್ಮ ಪಾತ್ರವೇನು, ಈ ಭವ ಬಂಧನದ ಸರಮಾಲೆಗೆ ಮುಕ್ತಿ ನೀಡುವುದೇಗೆ ಅನ್ನೋದನ್ನ ಅಪ್ಪ ಮಗ ಚರ್ಚಿಸುವ ರೀತಿ ನಮ್ಮೆಲ್ಲರಿಗೂ ಮಾದರಿಯಾಗತ್ತೆ. ಆ ಕಥೆ ನಿಜಕ್ಕೂ ಮೈ ರೋಮಾಂಚನಗೊಳಿಸುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಅದೆಲ್ಲವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅತಿ ಪ್ರಾಚೀನ ಕಾಲಘಟ್ಟದಲ್ಲಿ ನಡೆದ ಒಂದು ಘಟನೆ. ದಟ್ಟಡವಿಯ ನಡುವೆ ಉದ್ದಾಲಕ ಮಹರ್ಷಿಯ ಆಶ್ರಮವಿತ್ತು. ಸುತ್ತಲೂ ಸುಂದರವಾದ ಹೂಗಿಡಗಳ ಉದ್ಯಾನ, ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದ ವನ್ಯಜೀವಿಗಳು. ಪ್ರಕೃತಿಯೇ ಅಮೃತದಂತೆ ತನ್ನೊಡಲಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಹೀಗೆ ಉದ್ದಾಲಕ ಮಹರ್ಷಿಯ ಒಬ್ಬನೇ ಮಗ, ಆತ ಶ್ವೇತಕೇತು, ತುಂಬಾ ತುಂಟನಾಗಿ ಆಶ್ರಮವಾಸಿಗಳೆಲ್ಲರನ್ನು ಪೀಡಿಸುತ್ತಿದ್ದ. ಅವರೆಲ್ಲರೂ ಉದ್ದಾಲಕ ಮುನಿಯ ಮಗನೆಂದು ಅವನು ಮಾಡುವ ತುಂಟಾಟಗಳನ್ನು ಸಹಿಸಿಕೊಳ್ತಿದ್ರು. ಇದು ಉದ್ದಾಲಕ ಮುನಿಗೂ ಗೊತ್ತಾಯಿತು. ಆತನನ್ನ ಇಲ್ಲಿಯೇ ಇಟ್ಟುಕೊಂಡರೆ ಮುಂದೆ ದೊಡ್ಡ ಕಂಟಕನಾಗುತ್ತಾನೆಂದು ಉದ್ದಾಲಕರು ಅವನನ್ನ ಬಳಿಗೆ ಕರೆದು ಹೇಳ್ತಾರೆ. ಮಗು, ನಮ್ಮ ವಂಶದಲ್ಲಿ ಎಲ್ಲರೂ ವೇದ ಪುರಾಣ ಉಪನಿಷತ್ತಿನ ವಿಚಾರದಲ್ಲಿ ಪೂರ್ಣ ಪ್ರಜ್ಞರೆನಿಸಿದವರೇ. ನೀನು ಕೂಡ ಈಗ ಎಲ್ಲಾದರೂ ಯೋಗ್ಯ ಗುರುವನ್ನ ಹುಡುಕಿ ಯೋಗ್ಯ ವಿದ್ಯೆಯನ್ನ ಪಡೆದು ತೇಜಸ್ಸಿನ ಮುಖದೊಂದಿಗೆ ಹಿಂದಿರುಗಬಾರದಾ ಎಂದರು. ಅದಕ್ಕೆ ಆ ಬಾಲಕ, ಆಯ್ತು ಅಪ್ಪಾಜಿ, ಈಗಲೇ ಹೊರಟೆ ಎಂದ. ಹೊರಟಿರುವ ಉದ್ದೇಶ ಪೂರ್ಣಫಲ ಹೊಂದಲೆಂದು ಮನಸಾರೆ ಆಶೀರ್ವದಿಸಿ ಅಪ್ಪಾಜಿ ಎಂದು ಆ ಮುಗ್ಧ ಬಾಲಕ ಕೇಳಿಕೊಂಡ. ಉದ್ದಾಲಕರು ಆನಂದ ಬಾಷ್ಪ ಹರಿಸುತ್ತಾ ಆಶೀರ್ವದಿಸಿ ಕಳಿಸಿಕೊಡ್ತಾರೆ. ಹೀಗೆ ಶ್ವೇತಕೇತು ಯೋಗ್ಯ ಗುರುವನ್ನ ಹುಡುಕುತ್ತಾ ಕಾಲಾನಂತರ ಹಲವಾರು ಪ್ರದೇಶದಲ್ಲಿ ಸುತ್ತಾಡುತ್ತಾ ಬಂದ. ತಿಂಗಳುಗಟ್ಟಲೆ ಅಲೆದಾಡಿದ ನಂತರ ಒಂದು ಜಾಗದಲ್ಲಿ ತನಗೆ ಯೋಗ್ಯವೆನಿಸಿದ ಗುರುವನ್ನ ಸಂದರ್ಶಿಸಿದ. ನಿಷ್ಠೆಯಿಂದ ಅವರ ಬಳಿಯೇ ಇದ್ದು ಶ್ರದ್ಧಾಸಕ್ತಿಯಿಂದ ಅಧ್ಯಯನವನ್ನ ಮುಂದುವರಿಸುತ್ತಾ ಬಂದ. ಅವರ ಬಳಿಯೇ 12 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ನಿಷ್ಠೆಯಿಂದಿದ್ದು ಸಕಲ ಶಾಸ್ತ್ರ ಪಾರಂಗತನೆನಿಸಿದ. ಈಗ ಶ್ವೇತಕೇತು 24 ವರ್ಷದ ಯುವಕ. ಮುಖದಲ್ಲಿ ಬ್ರಹ್ಮ ತೇಜಸ್ಸು ಪ್ರಜ್ವಲಿಸುತ್ತಿತ್ತು. ಆಶ್ರಮದಿಂದ ಹೊರಟು ಬಂದ ಉದ್ದೇಶ ಫಲಪ್ರದವಾದುದನ್ನು ಕಂಡು ಆನಂದದ ಅಮಲಿನಲ್ಲಿ ಮುಳುಗುತ್ತಾ ಅಹಂಕಾರದಿಂದ ಬೀಗುತ್ತಾ ತಂದೆಯ ಬಳಿಗೆ ಹಿಂದಿರುಗಿದ. 12 ವರ್ಷ ಮಗ ಮನೆಯನ್ನ ಬಿಟ್ಟು ವೇದಾಧ್ಯಯನವನ್ನ ಮಾಡಿಕೊಂಡು ಬಂದ ಮೇಲೆ ವಿನಯ ವಿಧೇಯತೆಯಿಂದ ತನ್ನ ತಂದೆಗೆ ನಮಸ್ಕಾರ ಮಾಡಬೇಕಿತ್ತು. ಆದರೆ ಆತ ನಮಸ್ಕಾರ ಮಾಡಲಿಲ್ಲ. ಯಾಕಂದ್ರೆ ನನ್ನ ತಂದೆಯು ನನ್ನಷ್ಟು ವಿದ್ಯಾವಂತನಾಗಿಲ್ಲ. ಅಷ್ಟೊಂದು ವಿದ್ಯಾವಂತನಾಗಿದ್ರೆ ನನ್ನನ್ನ ಬೇರೆ ಗುರುಗಳ ಹತ್ತಿರ ವೇದಾಧ್ಯಯನಕ್ಕೆ ಏಕೆ ಕಳುಹಿಸುತ್ತಿದ್ದರು? ಆದ್ದರಿಂದ ನಾನೇ ನಮ್ಮ ತಂದೆಗಿಂತ ಬುದ್ಧಿವಂತ ಎಂಬ ಅಹಂಕಾರದಿಂದ ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಅವನಿಗೆ ಅಹಂಕಾರ ಬಂದಿರುವುದು ತಂದೆಗೆ ತಿಳಿಯುತ್ತೆ. ಆಗ ತಂದೆಯು ಮಗನ ಅಹಂಕಾರವನ್ನ ತೆಗೆದು ಹಾಕಬೇಕೆಂದು ಮಗನನ್ನ ಮಾತನಾಡಿಸ್ತಾರೆ. ಏನ ಶ್ರುತಂ ಶ್ರುತಂ ಭವತಿ, ಏನ ವಿಜ್ಞಾತಂ ವಿಜ್ಞಾತಂ ಭವತಿ, ಏನ ಪ್ರಾಪ್ತಂ ಪ್ರಾಪ್ತಂ ಭವತಿ ತತ್ ಶೃಣು ಎನ್ನುತ್ತಾರೆ. ಅಂದರೆ ಅದೇ ಭಗವಂತ. ಯಾವ ಒಂದನ್ನು ಅರಿತರೆ ಸಕಲವೆಲ್ಲವನ್ನು ಅರಿತಂತಾಗುತ್ತದೆಯೋ, ಯಾವ ಒಂದು ವಿದ್ಯೆಯನ್ನ ಕಲಿತರೆ ಸರ್ವ ವಿದ್ಯೆಗಳನ್ನು ಕಲಿತಂತಾಗುತ್ತದೆಯೋ, ಯಾವ ಒಂದನ್ನು ವಿಚಾರ ಮಾಡಿದರೆ ಸರ್ವ ವಿಷಯಗಳ ಬಗ್ಗೆ ವಿಚಾರ ಮಾಡಿದಂತಾಗುತ್ತದೆಯೋ ಅಂತಹ ಶ್ರೇಷ್ಠವಾದ ವಿದ್ಯೆಯನ್ನ ಕಲಿತಿದ್ದೀಯಾ ಮಗನೇ ಎಂದು ಪ್ರಶ್ನೆ ಮಾಡ್ತಾರೆ ಉದ್ದಾಲಕ ಮುನಿ. ಆಗ ಮಗ ಹೇಳ್ತಾನೆ, ಅಪ್ಪಾಜಿ, ಅಂತಹ ವಿದ್ಯೆ ಅದ್ಯಾವುದು? ನನಗದನ್ನ ಯಾರೂ ತಿಳಿಸಲಿಲ್ಲವಲ್ಲ. ಕೃಪೆ ಮಾಡಿ ನೀವೇ ಆ ವಿದ್ಯೆಯನ್ನ ಉಪದೇಶಿಸಬೇಕು ಎಂದ. ಆಗ ಅವನ ಅಹಂಕಾರ ಇಳಿದಿತ್ತು. ವಿನಯದೊಂದಿಗೆ ನಮಿಸುತ್ತಾ ಪ್ರಾರ್ಥಿಸ್ತಾನೆ. ಇದನ್ನ ಕಂಡ ಉದ್ದಾಲಕರು ಮನಸ್ಸಿನಲ್ಲಿಯೇ ಮುಗುಳ್ನಗುತ್ತಾ ಹೇಳ್ತಾರೆ, ಮಗು, ನಾವು ಮಣ್ಣಿನಿಂದ ಆಗಿರುವ ಮಡಿಕೆ ಕುಡಿಕೆ, ಆನೆ ಕುದುರೆ ಶುಕ ಪಿಕ ಮೊದಲಾದವುಗಳನ್ನ ನೋಡಿದ್ದೇವೆ. ಇವೆಲ್ಲಕ್ಕೂ ಮೂಲ ಅಂದರೆ ಮಣ್ಣು. ಮಣ್ಣಿನ ಮುದ್ದೆಯ ಬಗ್ಗೆ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡರೆ ಅದರಿಂದಾಗುವ ಸಕಲ ವಸ್ತುಗಳ ಪರಿಚಯವು ತಾನೇ ತಾನಾಗಿ ಉಂಟಾಗುವುದು. ಹೀಗೆಯೇ ಮೂಲ ವಸ್ತುವಾದ ಚಿನ್ನದ ಬಗ್ಗೆ ನಾವು ಸರಿ ರೀತಿಯಲ್ಲಿ ಅರ್ಥ ಮಾಡಿಕೊಂಡರೆ ಅದರಿಂದಾಗುವ ಒಡವೆಗಳು, ಪಾತ್ರೆಗಳು, ಹೀಗೆ ಸಕಲವನ್ನು ಅರ್ಥ ಮಾಡಿಕೊಳ್ಳಲು ಸುಲಭ ಸಾಧ್ಯ ಎನಿಸುವುದು. ಅಂದರೆ ನಾವು ಸೃಷ್ಟಿಯ ಸಕಲ ವಸ್ತುಗಳ ಸಾರ ರೂಪದ ಮೂಲವನ್ನು ಅರಿತಾಗಲೇ ಪೂರ್ಣ ಜ್ಞಾನಿಗಳೆನಿಸುವೆವು. ಮಗು, ಆ ಮರವನ್ನು ನೋಡು. ಅದರ ಕಾಂಡದ ಯಾವುದೇ ಭಾಗವನ್ನ ಕೆತ್ತಿದರೂ ಒಂದು ಬಗೆಯ ದ್ರವ ಹೊರಬರುತ್ತದೆ. ಆದರೆ ಮರ ಬದುಕಿರುತ್ತದೆ. ಅದರ ಒಂದು ಕೊಂಬೆಯನ್ನ ಮುರಿದರೆ ಕೆಲವೇ ಕಾಲದಲ್ಲಿ ಮುರಿದ ಕೊಂಬೆ ಮಾತ್ರ ಬಾಡಿ ಒಣಗಿ ಹೋಗುತ್ತದೆ ವಿನಃ ಮರ ಬಾಡುವುದಿಲ್ಲ, ಒಣಗುವುದೂ ಇಲ್ಲ.
ಮರದಲ್ಲಿ ಜೀವ ಎಂಬ ಚೈತನ್ಯದ ರಸ ಇಲ್ಲದಂತಾದಾಗ ಮಾತ್ರ ಪೂರ್ತಿ ಮರವೇ ಒಣಗುವುದು ಅಲ್ಲವಾ ಎಂದು ಮಗನನ್ನ ಕೇಳ್ತಾರೆ. ಅದಕ್ಕೆ ಹೌದು ಎಂಬಂತೆ ಶ್ವೇತಕೇತು ತಲೆ ಆಡಿಸಿದ. ಹಾಗೆಯೇ ಮಾನವನ ದೇಹವನ್ನ ಜೀವ ಚೈತನ್ಯವನ್ನೇ ಕಳೆದುಕೊಂಡು ಒಣಗಿದ ಕಟ್ಟಿಗೆಯಂತಾಗ್ತಾನೆ. ಆದರೆ ಆತ್ಮ ಎಂಬ ಚೈತನ್ಯಕ್ಕೆ ಜನನ ಮರಣ ಬಾಧೆ ಇಲ್ಲ. ಅದು ಅವಿನಾಶಿ, ವಿಶ್ವವ್ಯಾಪಿ. ಆ ಆತ್ಮನೇ ನೀನು, ನಾನು, ನಾವೆಲ್ಲರೂ ಎಂದು ಉದ್ದಾಲಕರು ಮಗನಿಗೆ ತಿಳಿ ಹೇಳ್ತಾರೆ. ಈ ಮಾತನ್ನ ಕೇಳಿದ ಶ್ವೇತಕೇತುವಿನ ಕುತೂಹಲ ಈಗ ಮತ್ತಷ್ಟು ಕೆರಳಿತು. ಅಪ್ಪಾಜಿ, ನಾವೇಕೆ ಆ ಆತ್ಮನನ್ನ ನೋಡಲು ಆಗುತ್ತಿಲ್ಲ ಎಂದಾಗ ಮಗನು ಕಲಿಯುವ ಮಾರ್ಗದಲ್ಲಿ ಸರಿ ಹೆಜ್ಜೆ ಇಡುತ್ತಿರುವುದನ್ನು ಕಂಡು ಉದ್ದಾಲಕರಿಗೆ ತುಂಬಾ ಸಂತೋಷ ಉಂಟಾಯಿತು. ಅವರು ದೂರದಲ್ಲಿ ಕಾಣುತ್ತಿದ್ದ ಆಲದ ಮರವನ್ನ ತೋರಿಸುತ್ತಾ ಹೇಳ್ತಾರೆ, ಮಗು, ಆ ಮರದ ಬಳಿ ಹೋಗಿ ಒಂದು ಹಣ್ಣನ್ನ ಕಿತ್ತುತ್ತಾ ಎಂದು. ಶ್ವೇತಕೇತು ಒಂದು ಹಣ್ಣನ್ನ ಕಿತ್ತುಕೊಂಡು ಬಂದ. ಅದನ್ನ 2 ಭಾಗ ಮಾಡು ಎಂದು ಉದ್ದಾಲಕರು ಹೇಳ್ತಾರೆ. ಶ್ವೇತಕೇತು ಅದೇ ರೀತಿ 2 ಹೋಳು ಮಾಡಿದ. ಮಗು, ಈಗ ಅದರಲ್ಲಿ ಏನು ಕಾಣಿಸುತ್ತಿದೆ ಎಂಬುದನ್ನ ಎಚ್ಚರಿಕೆಯಿಂದ ನೋಡಿ ಹೇಳು ಎನ್ನುತ್ತಾರೆ. ಅದಕ್ಕೆ ಶ್ವೇತಕೇತು, ಅಪ್ಪಾಜಿ, ಇದರಲ್ಲಿ ಎಣಿಸಲಾಗದಷ್ಟು ಸಣ್ಣ ಸಣ್ಣ ಬೀಜಗಳು ಕಾಣಿಸುತ್ತಿವೆ. ಅವುಗಳಲ್ಲಿ ಒಂದು ಬೀಜವನ್ನ ಕತ್ತರಿಸು, ಆನಂತರ ನಿನಗೆ ಕಾಣುವುದನ್ನ ಹೇಳು ಎನ್ನುತ್ತಾರೆ. ಶ್ವೇತಕೇತು ಅದರಂತೆಯೇ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ, ಅಪ್ಪಾಜಿ, ಈಗ ನನಗೇನು ಕಾಣುತ್ತಿಲ್ಲವಲ್ಲ ಎನ್ನುತ್ತಾನೆ. ಆಗ ಉದ್ದಾಲಕರು ಹೇಳ್ತಾರೆ, ಬೀಜದೊಳಗೆ ಈಗ ಕಾಣಿಸದಿದ್ದರೆ ಅದರಿಂದ ನಿರೀಕ್ಷೆಗೂ ಮೀರಿದ ಈ ದೊಡ್ಡ ಆಲದ ಮರ ಹುಟ್ಟಿದ್ದಾದ್ರೂ ಹೇಗೆ ಎಂದಾಗ ಶ್ವೇತಕೇತು ಈಗ ಪರಮಾಶ್ಚರ್ಯದೊಂದಿಗೆ ಹೇಳಿದ, ಹಾಗಾದ್ರೆ ಈ ಬೀಜದಲ್ಲಿ ನಮ್ಮ ಕಣ್ಣಿಗೆ ಗೋಚರ ಆಗದಂತಹ ಯಾವುದೋ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಇದ್ದಿರಬೇಕಲ್ವಾ ಎಂದ. ಉದ್ದಾಲಕರು ಹೇಳ್ತಾರೆ, ಕುಮಾರ, ನಿನ್ನ ತಿಳುವಳಿಕೆ ಈಗ ಪಕ್ವವಾಗುತ್ತಿದೆ. ನಿನ್ನ ಆಲೋಚನೆ ಸರಿ ಸಮರ್ಪಕವೆನಿಸಿದೆ. ಆ ವಸ್ತುವೇ ಜಗತ್ತಿನ ಸಕಲ ವಸ್ತುಗಳ ಸಾರ. ಅದನ್ನೇ ಸತ್ಯ, ಆತ್ಮ ಮೊದಲಾದ ಹೆಸರುಗಳಿಂದ ಕರೀತೇವೆ. ಇಡೀ ಬ್ರಹ್ಮಾಂಡವೇ ಈ ವಸ್ತುವಿನಲ್ಲಿ ಅಡಕವಾಗಿದೆ. ನಾವೆಲ್ಲರೂ ಈ ವಸ್ತುವಿನ ಒಂದು ಪರಮಾಣುವಿನಷ್ಟು ಮಾತ್ರ ಎಂದಾಗ ತಂದೆಯ ಮಹತ್ವದ ಮಾತಿಗೆ ಮಗ ಬೆರಗಾದ. ಅದೇನೋ ಸರಿ ಅಪ್ಪಾಜಿ, ನಾವು ಇದನ್ನ ನೋಡಲೇ ಆಗದಿದ್ದರೆ ಇದರ ಇರುವಿಕೆಯ ಬಗ್ಗೆ ತಿಳಿಯುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿದ. ಮಗನ ಆಧ್ಯಾತ್ಮಿಕ ಬುದ್ಧಿ ಬೆಳವಣಿಗೆಯನ್ನ ಕಂಡು ತಂದೆಯಾದ ಉದ್ದಾಲಕರಿಗೆ ತುಂಬಾ ಆನಂದವಾಯಿತು. ಅವರು ಹೇಳ್ತಾರೆ, ಮಡಕೆಯೊಂದರಲ್ಲಿ ನೀರು ತಂದು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕು ಎಂದರು. ಅದರಂತೆ ಶ್ವೇತಕೇತು ತೀವ್ರಾಸಕ್ತಿಯಿಂದ ಹಾಗೆ ಮಾಡಿದ. ಮರುದಿನ ಕುತೂಹಲದ ಕಣ್ಣುಗಳೊಂದಿಗೆ ಮತ್ತೆ ತಂದೆಯ ಮುಂದೆ ಶ್ವೇತಕೇತು ಬಂದು ನಿಂತ. ನಗುತ್ತಾ ಉದ್ದಾಲಕರು ಹೇಳ್ತಾರೆ, ಮಗನೇ, ನಿನ್ನೆ ಮಡಕೆಯಲ್ಲಿದ್ದ ನೀರಿಗೆ ನೀನೇ ಉಪ್ಪು ಹಾಕಿ ಬಂದಿದ್ದೀಯಲ್ಲ? ಹೌದು ಎಂದು ಜಿಜ್ಞಾಸೆಯಿಂದ ಶ್ವೇತಕೇತು ಮಡಕೆಯಲ್ಲಿ ನುಡಿದ. ಉಪ್ಪೆಲ್ಲ ಅದರಲ್ಲಿದ್ದ ನೀರಿನಲ್ಲಿ ಕರಗಿ ಹೋಗಿತ್ತು. ಮಡಕೆಯನ್ನ ಹಾಗೆಯೇ ಎತ್ತಿಕೊಂಡು ಬಂದು ತಂದೆಯ ಮುಂದಿಟ್ಟು ಅಚ್ಚರಿಯಿಂದ ತಂದೆಯ ಮುಖವನ್ನೇ ಕಕ್ಕಾಬಿಕ್ಕಿಯಾದವನಂತೆ ನೋಡತೊಡಗಿದ. ಉದ್ದಾಲಕರು ವ್ಯಂಗ್ಯವಾಗಿಯೇ ಮಗನನ್ನ ಪ್ರಶ್ನಿಸ್ತಾರೆ, ಏಕೆ ಉಪ್ಪು ಸಿಗಲಿಲ್ವಾ ಎಂದಾಗ, ಅಪ್ಪಾಜಿ, ನೀರಿನಲ್ಲಿ ಉಪ್ಪು ಕಾಣುತ್ತಿಲ್ಲ ಎಂದ ಶ್ವೇತಕೇತು. ಹೌದಾ, ಇರಲಿ ಬಿಡು ಮಗನೇ, ಈಗ ಮಡಕೆಯ ಮೇಲ್ಭಾಗದ ನೀರಿನ ಒಂದು ತೊಟ್ಟನ್ನ ಬಾಯಿಗೆ ಹಾಕಿಕೊಂಡು ಅದರ ರುಚಿ ಹೇಗಿದೆ ಹೇಳು ಎನ್ನುತ್ತಾರೆ. ಆಗ ರುಚಿ ನೋಡುತ್ತಾ ಶ್ವೇತಕೇತು ಹೇಳಿದ, ಉಪ್ಪುಪ್ಪು ಅಪ್ಪಾಜಿ ಎಂದ. ಉದ್ದಾಲಕರು ಮಡಕೆಯ ಮಧ್ಯಭಾಗದ ನೀರಿನ ರುಚಿ ನೋಡು ಎಂದು ಹೇಳ್ತಾರೆ. ಅದನ್ನು ರುಚಿ ನೋಡುತ್ತಾ ಶ್ವೇತಕೇತು ಹೇಳಿದ, ಅದೂ ಉಪ್ಪಾಗಿದೆ ಅಪ್ಪಾಜಿ. ತಳಭಾಗದ ನೀರಿನ ರುಚಿ ನೋಡು. ರುಚಿ ನೋಡಿ ಶ್ವೇತಕೇತು ಹೇಳಿದ, ಅದೂ ಉಪ್ಪುಮಯವೇ. ಈಗ ಹೇಳು, ನೀನು ಹಾಕಿದ ಉಪ್ಪು ಏನಾಗಿದೆ? ಅದು ನೀರಿನಲ್ಲಿ ಕರಗಿ ಹೋಗಿದೆ, ಆದ್ದರಿಂದಲೇ ಕಾಣಿಸುತ್ತಿಲ್ಲ. ಉದ್ದಾಲಕರು ಸಮಾಧಾನದ ಉಸಿರು ಬಿಡುತ್ತಾ ಹೇಳ್ತಾರೆ, ಮಗು, ಉಪ್ಪು ನೀರಿನಲ್ಲಿ ಕರಗಿ ಹೋಗಿರುವುದು ನಿಜ. ಅಂದರೆ ಅದು ನೀರಿನಲ್ಲಿ ಇಲ್ಲ ಎನ್ನುವುದಕ್ಕಾಗುವುದಿಲ್ಲ. ಅದು ಇದ್ದರೂ ಕರಗಿರುವುದರಿಂದ ನಮ್ಮ ಕಣ್ಣುಗಳಿಗೆ ಕಾಣುತ್ತಿಲ್ಲ. ಆದರೂ ಅದರ ಸಾರ ನೀರಿನಲ್ಲಿ ವ್ಯಾಪಕವಾಗಿದೆ. ಆ ಸಾರವನ್ನೇ ನಾವು ಆತ್ಮ ಎನ್ನುತ್ತೇವೆ. ನೀನು ಕೂಡ ಆತ್ಮನೇ ಎಂದಾಗ ತಂದೆಯ ಮಾತು ಮಗನಿಗೆ ತುಂಬಾನೇ ಹಿಡಿಸಿತು. ತಿಳಿಯುವುದನ್ನ ತಿಳಿಯುವ, ಕೇಳದಿದ್ದನ್ನ ಕೇಳುವ, ಕಾಣದಿದ್ದನ್ನ ಕಾಣುವಂತೆ ಮಾಡಿದ ವಿದ್ಯೆಯನ್ನ ತಂದೆಯಿಂದ ತಿಳಿದು ಅವನಿಗೆ ತುಂಬಾ ಸಂತೋಷವಾಯಿತು. ಹಾಗೆಯೇ ನಾನೇ ಎಲ್ಲವನ್ನು ತಿಳಿದಿದ್ದೇನೆ ಅಂದುಕೊಂಡಿದ್ದ ಅವನಲ್ಲಿದ್ದ ಅಹಂಕಾರವು ಅಳಿಯಿತು. ಶ್ರದ್ಧೆ ಭಕ್ತಿಯೊಂದಿಗೆ ತಂದೆಯ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುತ್ತಾ ಹೇಳಿದ, ಅಪ್ಪಾಜಿ, ನಾನು ತಿಳಿಯದೇ ಇದ್ದ ನಿಜವಾದ ವಿದ್ಯೆಯನ್ನ ನಿಮ್ಮಿಂದ ತಿಳಿದು ಧನ್ಯನಾದೆ ಎಂದು ಅತಿ ಸಂತಸದಿಂದ ವಿನಮ್ರವಾಗಿ ಪಾದಕ್ಕೆರಗಿ ತಿಳಿಸಿದ. ಉದ್ದಾಲಕರಿಗೂ ಮಗನು ಈಗ ಸರಿದಾರಿಗೆ ಬಂದನೆನಿಸಿ ಪಾಂಡಿತ್ಯದಲ್ಲಿ ಪೂರ್ಣ ಪ್ರಜ್ಞನೆನಿಸಿರುವುದನ್ನು ಕಂಡು ಆನಂದಪಟ್ಟರು.
ಹೀಗೆ ಮನುಷ್ಯ ಯಾವುದು ಬೇಕು ಯಾವುದು ಬೇಡ ಅನ್ನೋ ವಿಚಾರಗಳಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕಳೆದು ಹೋಗ್ತಾನೆ. ಕೇವಲ ನಾನು ಉನ್ನತ ಹುದ್ದೆ ಮಾಡಬೇಕು, ಕೈತುಂಬ ಸಂಬಳ ಪಡಿಬೇಕು, ಅಥವಾ ಹಣವೇ ಜೀವನದ ಮೂಲ ಗುರಿ ಎಂಬಂತೆ ತನ್ನ ಕರ್ತವ್ಯವನ್ನೇ ಮರೆತು ಸಂಬಂಧಗಳನ್ನು ಹಾಳು ಮಾಡಿಕೊಂಡು ಬಿಡ್ತಾನೆ. ಅಲ್ಲಿಗೆ ನಿರ್ಜೀವ ವಸ್ತುವಿಗೆ ಬೆಲೆ ಕೊಟ್ಟು ನಮ್ಮೊಂದಿಗೆ ಜೀವಂತವಾಗಿರುವ ಪ್ರೀತಿ ಸಂಬಂಧಗಳಿಗೆ ಇತಿಶ್ರೀ ಹಾಡಿಬಿಡ್ತೇವೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ ಎಲ್ಲಾ ವಿದ್ಯೆಗಳಿಗಿಂತಲೂ ಅತಿ ಶ್ರೇಷ್ಠವಾಗಿರುವಂಥದ್ದು, ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಅಂದರೆ ಅದು ಆತ್ಮವಿದ್ಯೆ. ಆತ್ಮನಿಗೆ ಶರಣಾಗದ ಹೊರತು ನಮ್ಮ ಪ್ರಾರ್ಥನೆ ಪರಮಾತ್ಮನಿಗೆ ಕೇಳಿಸುವುದಿಲ್ಲ. ನಮ್ಮ ಉಸಿರಾಟವನ್ನು ಗಮನಿಸದ ಹೊರತು ಪ್ರಾಣದ ಪ್ರೀತಿ ಅರ್ಥವಾಗುವುದಿಲ್ಲ. ಕಡುಗತ್ತಲ ಕೋಣೆಯಲ್ಲಿ ಕುಳಿತಾಗ ಏನೇನೂ ಕಾಣಿಸುವುದಿಲ್ಲ. ಆದರೆ ಒಂದು ಪ್ರಕಾಶಮಾನವಾದ ಬೆಳಕಿನ ಕಿರಣ ಆ ಕತ್ತಲ ಕೋಣೆಯನ್ನು ಭೇದಿಸಿ ಒಳನುಗ್ಗಿದಾಗ ಅಲ್ಲಿ ಕುಳಿತಿದ್ದವನಿಗೆ ಅದುವೇ ಮಾರ್ಗವಾಗಿ, ಶಕ್ತಿಯಾಗಿ ಪ್ರತಿಕ್ಷಣವೂ ಹುಮ್ಮಸ್ಸು, ಧೈರ್ಯ, ಉತ್ಸಾಹ ತುಂಬುತ್ತಿರುತ್ತೆ. ಆದರೆ ಆ ಬೆಳಕಿನ ದಾರಿ ಹುಡುಕಿ ಹೊರಟಾಗ ಆ ಬಾಗಿಲನ್ನು ತೆರೆಯುವ ಸಾಮರ್ಥ್ಯ ಕೂಡ ನಮಗೆ ಇರುತ್ತಾದರೂ ಅದರ ಕೀಲಿ ಕೈ ಹುಡುಕಬೇಕು. ಅದು ಭಕ್ತಿ, ಧ್ಯಾನ, ಶರಣಾಗತಿಯಿಂದ ಮಾತ್ರ ಸಾಧ್ಯ. ಒಂದು ವೇಳೆ ಕೀಲಿಕೈ ಸಿಕ್ಕಿ ಆ ಪ್ರಜ್ವಲಿಸುವ ಬೆಳಕಿನ ರಂಧ್ರದ ಬಾಗಿಲನ್ನ ನಯವಾಗಿ ತೆರೆದಿದ್ದೇ ಆದಲ್ಲಿ ಅದುವೇ ಸರ್ವದರ್ಶನ, ಪರಮ ಪ್ರಜ್ಞೆ, ಅಂತಿಮ ಸ್ಥಿತಿಯಾಗತ್ತೆ. ಅದುವೇ ಆತ್ಮವಿದ್ಯೆ. ಇಡೀ ಬದುಕಿನಲ್ಲಿ ಅದುವೇ ಅಂತಿಮವಾದದ್ದು. ಇವಿಷ್ಟು ಶ್ವೇತಕೇತು ಮತ್ತು ಉದ್ದಾಲಕ ಮುನಿಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.